ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆಗೆ ನಾವು 3 ಜನ ಅಕ್ಕ ತಂಗಿರು ಪ್ರತಿ ವರ್ಷ ಹೋಗ್ತೀವಿ. ತುಂಬ ಶೆಕೆ ಇತ್ತು, ಒಳಗಡೆ ಮಲ್ಗೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವೆಲ್ಲರೂ ಆಚೆನೇ ಮಲ್ಕೊಂಡಿದ್ವಿ. ತುಂಬ ಶೆಕೆ ಇರೋ, ಎಷ್ಟೇ ಫ್ಯಾನ್ ಹಾಕಿದ್ರೂ ತುಂಬಾ ಶೆಕೆ ಇದೆ. ಮಕ್ಕಳೆಲ್ಲ ಇನ್ನೂ ಮಲ್ಕೊಂಡಿದ್ದಾರೆ. ಸ್ವಲ್ಪ ಇವಾಗ ತಣ್ಣಗೆ ಗಾಳಿ ಬರ್ತಾ ಇತ್ತು ಬೆಳಗಿನ ಜಾವ, ಹಾಗಾಗಿ ಇನ್ನೂ ಮಲಗಿದ್ದಾರೆ. ಟೈಮ್ ಇವಾಗ 5:09 ಆಗಿದೆ. ಇವಾಗ ನನಗೆ ಎಚ್ಚರ ಆಯಿತು. ಒಳಗಡೆ ಬಂದು ನೋಡಿದ್ರೆ ನಮ್ಮಮ್ಮ ಆಗಲೇ ಅಡುಗೆ ಮಾಡೋದಕ್ಕೆ ಶುರು ಮಾಡಿದರು. ನಮ್ಮಮ್ಮ ಮತ್ತು ನಮ್ಮ ತಮ್ಮನ ಹೆಂಡ್ತಿ ಅವ್ರು ಬೆಳಗ್ಗೆ 4 ಗಂಟೆಗೆ ಎದ್ದು ಅಡುಗೆಗೆ ರೆಡಿ ಮಾಡ್ತಾಯಿದ್ದಾರೆ ಒಬ್ಬಟ್ಟು ಮಾಡೋದಕ್ಕೆ. 9:15ಗೆ ತೇರಿದೆ, ಹಾಗಾಗಿ ಹೋಗ್ಬೇಕಲ್ಲ. ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಹೋದರೆ ಚೆನ್ನಾಗಿರುತ್ತೆ. ಮತ್ತು ಮಧ್ಯಾಹ್ನ ಟೈಮು ಕರೆಂಟ್ ಇರಲ್ಲ. ಜಾತ್ರೆ ಟೈಮ್ನಲ್ಲಿ ಸ್ವಲ್ಪ ಕರೆಂಟನ್ನ ಕೊಡೋದಿಲ್ಲ ಇಲ್ಲಿ. ಹಾಗಾಗಿ ಬೆಳಗ್ಗೆನೇ ಅಡುಗೆನ ಮುಗಿಸ್ತಾ ಇದ್ದಾರೆ, ರೆಡಿ ಮಾಡ್ತಾಯಿದ್ರು. ಇದು ಬೇಳೆ ಕಟ್ಟು ಸಾಂಬಾರು ಮಾಡೋದಕ್ಕೆ. ತುಂಬಾ ಕತ್ಲೆ ಇದೆ ಇನ್ನು. ಹಾಗೆ ನಮ್ಮ ತಂಗಿದಿರು ಕೂಡ ಒಬ್ಬೊಬ್ಬರೇ ಬಂದರು. ಎಲ್ಲರೂ ಸೇರಿಕೊಂಡು ಸ್ವಲ್ಪ ಒಬ್ಬಟ್ಟು ಮಾಡಿದ್ವಿ. ಹಾಗೆ ಕರ್ಜಿಕಾಯಿನ ಮಾಡ್ತಾಯಿದ್ವಿ. ಮಕ್ಕಳು ತುಂಬ ಜನ ಮಕ್ಕಳಿರೋದ್ರಿಂದ ಓಡಾಡಿಕೊಂಡು ತಿಂತಾರೆ ಅಂತ ಹೇಳಿ ಕರ್ಜಿಕಾಯಿನ ಮಾಡ್ತಾಯಿದ್ವಿ. ಅದೇ ಒಬ್ಬಟ್ಟನ್ನ ಹೂರಣದಲ್ಲಿನೇ ಕರ್ಜಿಕಾಯಿನ ಮಾಡೋದು. ನಾವೆಲ್ಲ ಕೂತ್ಕೊಂಡು ರೆಡಿ ಮಾಡಿ ಕೊಡ್ತಾಯಿದ್ವಿ. ನಮ್ಮ ತಮ್ಮನ ಹೆಂಡ್ತಿ ಕರಿತಾಯಿದ್ಲು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಮ್ಮೂರ ಕಡೆ ಇದೆ ಜಾಸ್ತಿ, ಒಬ್ಬಟ್ಟಿಗಿಂತ ಇದನ್ನೇ ಜಾಸ್ತಿ ಮಾಡೋದು. ಗರಿ ಗರಿಯಾಗಿರುತ್ತೆ, ಸ್ಮೂತಾಗಿ. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಡುಗೆ ಎಲ್ಲ ಮುಗಿಸಿದ್ವಿ. ಒಂದು 7:15 ಅಷ್ಟರಲ್ಲಿ ಎಲ್ಲ ಅಡುಗೆ ಮುಗಿಸಿ ರೆಡಿಯಾಗಿ, ಇವನು ನನಗೊಬ್ಬನೇ ತಮ್ಮ, ನಮ್ಮೆಲ್ಲರಿಗೂ ಲಾಸ್ಟ್ ಇವನು. ನಾವು 3 ಜನ ಅಕ್ಕ ತಂಗಿದಿರು. ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಆ ನಂತರ ಜಾತ್ರೆಗೆ ಹೋದ್ವಿ. ನಾವು ಹೋಗೋಕ್ಕೆ ಕರೆಕ್ಟಾಗಿ ತೇರು ಎಳಿತಾಯಿದ್ರು. ನಾವು ಕೂಡ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ತುಂಬಾ ಚೆನ್ನಾಗಿ ನಡೆಯುತ್ತೆ. ಮಂಗಳವಾರ ತೇರಿರುತ್ತೆ, ಬುಧವಾರ ಸಿಡಿ ಉತ್ಸವ ಇರುತ್ತೆ. ತೇರಿಗಿಂತ ಸಿಡಿ ಉತ್ಸವಕ್ಕೆ ತುಂಬ ಜನ ಸೇರ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿ ಆಗುತ್ತೆ. ಪ್ರತಿಯೊಂದು ಮನೆಗೂ ಹೆಣ್ಮಕ್ಳು ಈ ಜಾತ್ರೆಗೆ ತಪ್ಪದೇ ಬರ್ತಾರೆ, ಎಲ್ಲರೂ ಬಂದೇ ಬರ್ತಾರೆ. ಅಷ್ಟು ಚೆನ್ನಾಗಿ ನಡೆಯುತ್ತೆ. ಇದು ಹೆಣ್ಮಕ್ಳಿಗಾಗಿಯೇ ಜಾತ್ರೆ ಅನ್ನೋ ಥರ ಇರುತ್ತೆ. ಎಲ್ಲ ಹೆಣ್ಮಕ್ಳು ಸೇರ್ತೀವಿ ನಾವು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಮಾತ್ರ ಈ ಜಾತ್ರೆಯಲ್ಲಿ. ವರ್ಷಕ್ಕೊಂದು ಸಾರಿ ಎಲ್ಲರೂ ಸೇರ್ಕೊಳ್ತೀವಿ. ಅಕ್ಕಪಕ್ಕ ಮನೆಯವರು ಎಲ್ಲರೂ ಬರ್ತಾರಲ್ಲ ಅನ್ನೋ ತುಂಬ ಖುಷಿ ಅನಿಸುತ್ತೆ. ಹಾಗೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಒಂದು 12 ಗಂಟೆ ಅಷ್ಟರಲ್ಲಿ ವಾಪಸ್ ಬಂದ್ವಿ. ಬೆಳಗ್ಗೆ ಸ್ವಲ್ಪ ಅನ್ನ ಸಾರು, ಒಂದೊಂದು ಕರ್ಜಿಕಾಯಿನ ತಿಂದ್ಕೊಂಡು ಹೊರಟೋಗಿದ್ವಿ. ಟೈಮ್ ಆಗುತ್ತೆ, ಆಮೇಲೆ ಬಿಸಿಲಲ್ಲಿ ಅಲ್ಲಿ ನಿಂತ್ಕೊಳ್ಳೋದಕ್ಕಾಗಲ್ಲ ಅಂತೇಳಿ ಇವಾಗ ಬಂದು ಊಟ ಮಾಡ್ತಾಯಿದ್ದೀವಿ ಎಲ್ಲರೂ. ಇದು ಊಟ ಎಲ್ಲ ಮುಗಿಸಿ ಬುಧವಾರ ಸಿಡಿ ಉತ್ಸವಕ್ಕೆ ಇವತ್ತೇನೆ 1 ಗಂಟೆ ಅಷ್ಟರಲ್ಲಿ ಸಿಡಿನ ತೊಗೊಂಡು ಬಂದು ಇಡ್ತಾರೆ, ಸಿಡಿ ಕಂಬನ. ಅದನ್ನು ನೋಡೋಕೆ ಹೋಗ್ಬೇಕು ಅಂತ ಹೇಳಿ ಬೇಗ ಎಲ್ಲರೂ ಊಟ ಮಾಡ್ಕೊಳ್ತಾ ಇದ್ವಿ. ಅದು ತಗೊಂಡು ಬಂದು ಇಡೋದಂತೂ ತುಂಬಾ ಚೆನ್ನಾಗಿರುತ್ತೆ. ದೇವರೆಲ್ಲ ಆವಾಗ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಮ್ಮ ತಮ್ಮನ ಹೆಂಡ್ತಿ ಈ ಥರ ಬೇಷನಲ್ಲಿ ಇಟ್ಕೊಂಡು ತಮಾಷೆ ಮಾಡ್ತಾಯಿದ್ರು. ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ತಿಳಿಸ್ತೀನಿ ನೋಡಿ.